ಬೋಧನಾ ಕೌಶಲ್ಯ ಅಂತ ಹೇಳಿದ್ರಿ. ಅದೇ ರೀತಿ ಕಲಿಯುವ ಕೌಶಲ್ಯವೂ ಕೂಡ ಒಂದು. ಆ ಕೌಶಲ್ಯವನ್ನು ಡೆವಲಪ್ ಮಾಡೋದು ಹೇಗೆ ಮಕ್ಕಳಲ್ಲಿ? ಓಕೆ ಸರ್, ಕಲಿಕಾ ಕೌಶಲ್ಯ ಅಥವಾ ಅದಕ್ಕಿಂತ ಒಂದು ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ನಿರ್ದಿಷ್ಟವಾಗಿ ಲರ್ನಿಂಗ್ ಸ್ಟೈಲ್ಸ್ ಅಂತ ಒಂದು ಪದ ಬಳಸ್ತೀವಿ ನಾವು. ಅದರಲ್ಲಿ ಈ ಮಕ್ಕಳು ತಮ್ಮದೇ ಆದಂಥ ಒಂದು ಕಲಿಕೆಯ ಒಂದು ವಿಧಾನವನ್ನು ಆರಿಸ್ಕೊಳ್ತಾರೆ. ಅಂದರೆ ನಮಗೆ ಯಾವ ರೀತಿ ಅದು ಕಂಫರ್ಟ್ ಅನಿಸುತ್ತೆ ಅದನ್ನು ನಾವು ಮಾಡ್ತೀವಿ. ಯಾವುದೇ ಒಂದು ಮಗು ಏನೋ ಒಂದು ವಸ್ತುವನ್ನ ಎತ್ಕೊಳ್ಬೇಕಾದ್ರೆ ಬಲಗೈ ಎಡಗೈ ಸ್ವಾಭಾವಿಕವಾಗಿ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ತನ್ನದೇ ಆದಂಥ ಒಂದು ಕಲಿಕಾ ಶೈಲಿ ಇರುತ್ತೆ. ಈ ಶೈಲಿ ಕೆಲವರು ದೃಶ್ಯಾತ್ಮಕ ನೋಡಿ ಕಲಿಯುವಂಥವ್ರು, ಇನ್ನು ಕೆಲವರು ಶ್ರವ್ಯಾತ್ಮಕ ಆಲಿಸಿ ಕಲಿಯುವಂಥವ್ರು, ಮತ್ತು ಕೆಲವರು ಓದಿ ಬರೆದು ಅದನ್ನು ಅಭ್ಯಾಸ ಮಾಡಿ ಕಲಿಯುವಂಥವ್ರು, ಮತ್ತು ನಾಲ್ಕನೇ ಒಂದು ವಿಭಾಗದವರು ಏನು ಮಾಡ್ತಾರೆ, ಕ್ರಿಯಾತ್ಮಕವಾಗಿ ಕಲಿಯುವಂಥದ್ದು, ಅಂದರೆ ತಾವು ಮಾಡಿ ಕಲಿಯುವಂಥದ್ದು. ಸೊ ಲರ್ನಿಂಗ್ ಬೈ ಸೀಯಿಂಗ್, ವಿಜುವಲ್ ಲರ್ನರ್ಸ್, ಆಡಿಟರಿ ಲರ್ನರ್ಸ್, ರೀಡ್ ರೈಟ್ ಲರ್ನರ್ಸ್ ಆ್ಯಂಡ್ ಕೈನೆಸ್ಥೆಟಿಕ್ ಲರ್ನರ್ಸ್ ಅಂತ ಹೇಳ್ತೀವಿ. ಈ ಒಂದು ಕಲಿಕಾ ಶೈಲಿಗಳನ್ನು ಅಳವಡಿಸಿ ಅದನ್ನು ಒಂದು ವಿದ್ಯಾರ್ಥಿಗಳು ಯೂಸ್ ಮಾಡಿಕೊಂಡು ಕಲಿತಾರೆ. ಸೊ ಅಲ್ಲಿ ಏನಾಗುತ್ತೆ, ಒಂದು ಶಿಕ್ಷಕರಾಗಿ ನಾವು ಇಲ್ಲಿ ಮಕ್ಕಳಿಗೆ ಒಂದು ಏನು ಕಲಿಕಾ ಶೈಲಿ ಅವರು ಅಳವಡಿಸ್ಕೊಳ್ತಾರೆ, ಶಿಕ್ಷಕರಾದಂಥವ್ರಿಗೆ ಇದು ಸವಾಲು. ನನ್ನ ತರಗತಿಯಲ್ಲಿ ನಾನು ಒಂದು ಶಿಕ್ಷಕನಾಗಿ ಈ ಮಕ್ಕಳಲ್ಲಿ ಯಾವ ಶೈಲಿಯನ್ನು ನಾನು ಅಬ್ಸರ್ವ್ ಮಾಡಬೇಕಾಗತ್ತೆ, ನನ್ನ ಬೋಧನೆ ಈ ಎಲ್ಲ ಶೈಲಿಗಳಿಗೂ ಮ್ಯಾಚ್ ಆಗುವಂಥದ್ದು ಇರಬೇಕು. ಈ ರೀತಿ ಒಂದು ಶಿಕ್ಷಕರು ತಮ್ಮ ಬೋಧನಾ ಶೈಲಿಯನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಒಂದು 40 ನಿಮಿಷದ ಅವಧಿಯಲ್ಲಿ ಒಂದೇ ಸಮ ಹೇಳೋದಕ್ಕಿಂತ ಒಂದೇನೋ ಸಣ್ಣ ಒಂದು ಚಟುವಟಿಕೆ ಮಾಡಿಸಿ, ಇನ್ನೊಂದೇನೋ ಒಂದು ಇಂಟ್ರ್ಯಾಕ್ಷನ್ ಮಾಡಿಸಿ, ಮತ್ತೊಂದೇನೋ ತೋರಿಸಿ, ನಿಮ್ಮ ಒಂದು TLMs ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್, ಟೀಚಿಂಗ್ ಏಡ್ಸ್, ಬೋಧನಾ ಸಾಮಗ್ರಿಗಳು, ಈ ಎಲ್ಲ ಸಾಕಷ್ಟು ಐಡಿಯಾಸ್ ಇದೆ. ನಾವು ಬೇಸಿಕಲಿ ವಿ ಆರ್ ಸ್ಪೆಷಲೈಸ್ಡ್ ಇನ್ ಕ್ರಿಯೇಟಿವ್ ಟೀಚಿಂಗ್ ಟೆಕ್ನಿಕ್ಸ್, ಕ್ರಿಯಾತ್ಮಕ ಕಲಿಕೆ ಬೋಧನಾ ವಿಧಾನ ಅಂತ. ಸೊ ಇದರಲ್ಲಿ ನಾವು ಸಾಕಷ್ಟು ಐಡಿಯಾಸ್ ಕೊಡ್ತಾ ಇರ್ತೀವಿ ಟೀಚರ್ಸ್ಗೆ. ಒಟ್ಟಿನಲ್ಲಿ ಹೇಳೋದಾದರೆ ಟೀಚರ್ಸ್ ಕಲಿಯುವಂಥದ್ದು ಸಾಕಷ್ಟಿದೆ. ಅವರು ಅದೇ ಒಂದು ಒಳ್ಳೆ ಮನಸ್ಸಿಟ್ಟು ಅವರು ಕಲಿತು ಮಾಡೋದ್ರಿಂದ ಖಂಡಿತವಾಗ್ಲೂ ಓಪನ್ ಮೈಂಡ್ ಇರಬೇಕು. ಎಕ್ಸಾಕ್ಟ್ಲಿ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಎಲ್ಲ ಶಿಕ್ಷಕರಿಗೂ ಕೂಡ ಸಿಲೆಬಸ್ ಮುಗಿಸೋದೊಂದು, ಆಮೇಲೆ ಮುಗಿಸಿದ ಮೇಲೆ ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡ್ಕೊಳ್ತಾರೆ. ಅದನ್ನು ಡ್ರಿಲ್ ಮಾಡೋದೊಂದು. ಇದೇ ಇದರಲ್ಲಿ ಇರ್ತಾರಲ್ಲ, ಅದನ್ನು ಹೇಗೆ ನೀವು ಇದು ಮಾಡ್ತೀರಾ? ಅದ್ಭುತವಾದಂಥ ಪ್ರಶ್ನೆ. ಪ್ರತಿಯೊಂದು ಶಿಕ್ಷಕರು ಕೂಡ, ಪ್ರತಿಯೊಬ್ಬರು ಕೂಡ ಈ ಪಾಯಿಂಟನ್ನು ಅವರು ಕೂಲಂಕುಷವಾಗಿ ಚಿಂತನೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಒನ್ವೇ ಶಿಕ್ಷಕರು ಅವರು ಕೇಳ್ತಾರೋ ಬಿಡ್ತಾರೋ ನೋಡಲ್ಲ, ಸುಮ್ಮನೆ ಇದು ಮಾಡ್ತಾ ಇರ್ತಾರೆ. ಮತ್ತು ಅವರಿಗೆ ಅಧ್ಯಯನ ವಿಧಾನಗಳನ್ನು ಖಂಡಿತವಾಗಿ ಹೇಳೋದೇ ಇಲ್ಲ ಯಾರನ್ನು. ಯಾವ ರೀತಿ ಅಧ್ಯಯನ ಮಾಡಬೇಕು, ಬರೆಯೋದು ಯಾಕೆ ಇಂಪಾರ್ಟೆಂಟು, ಯಾವುದೇ ಕಷ್ಟದ ಕೆಲಸ ಆದ್ರೂ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡ್ತವೆ ಮಕ್ಕಳು. ಬರೆಯೋದು ಕಷ್ಟ, ಆದರೆ ಪರೀಕ್ಷೆಯಲ್ಲಿ ಬರೀಲೇಬೇಕು. ಅದು ಯಾವಾಗಲೂ ಬರೀದೇ ಇರೋದು ಪರೀಕ್ಷೆಯಲ್ಲಿ ಬರೀಲೋದು ಭಾಳ ಕಷ್ಟ. ಈ ಥರದನ್ನು ಅವ್ರಿಗೆ ಗೈಡೆನ್ಸ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಮಾಸ್ಟರ್ಗಳಿಗೆ. ಇದನ್ನು ಯಾವ ರೀತಿ, ಈ ಒಂದು ಸಮಸ್ಯೆಯನ್ನು ಯಾವ ರೀತಿ ನೀವು ನಿವಾರಿಸ್ತೀರಾ? ಈಗ ಸಾಕಷ್ಟು ನನ್ನ ಪ್ರಕಾರ ಒಂದು 60-70% ಟೀಚರ್ಸು ಈ ಕ್ಯಾಟಗರಿನಲ್ಲಿ ಇರ್ತಾರೆ. ನಾನು ನನ್ನ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು, ಮಕ್ಕಳು ಅದನ್ನು ಓದಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬರೆದು ಹೋಗಬೇಕು ಅಷ್ಟೇ. ಅವ್ರಿಗೆ ಬೇರೆ ಏನು ಮೈಂಡ್ ಡೈವರ್ಟ್ ಆಗಲ್ಲ, ಬೇರೆ ಏನು ಮನಸ್ಸಲ್ಲಿ ಇರೋದು ಇಲ್ಲ. ಇಲ್ಲಿ ಒಂದು ಸಲ ಅವ್ರು ಬೋಧನೆ ಮಾಡಿದ್ದನ್ನು ಅಷ್ಟು ಬೇಗ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಮಕ್ಕಳು. 2 ಸಲ 3 ಸಲ ಮಾಡಬೇಕಾಗುತ್ತೆ. ಅದಕ್ಕೆಲ್ವ ನಮ್ಮಲ್ಲಿ ಪರಿಹಾರ ಬೋಧನೆ, ಮತ್ತೊಂದು ಇದು ಅದು ಎಲ್ಲ ಅಂತ ನಾವು ಮಾಡೋದು. ಯಾಕೆ ಅಂದರೆ ನಾರ್ಮಲ್ ಆಗಿ ತರಗತಿಗಳಲ್ಲಿ ಆಗಿರುವಂಥ ಬೋಧನೆ ಅಷ್ಟು ಎಫೆಕ್ಟಿವ್ ಆಗಿ ಇರೋದಕ್ಕಾಗಲ್ಲ. ಅದಕ್ಕೆ ಮಕ್ಕಳಿಗೆ ಪರಿಹಾರ ಬೋಧನೆ ಅಂತ. ಇದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ, ಒಂದು 40 ನಿಮಿಷದ ಕಾಲಾವಧಿಯಲ್ಲಿ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಟೀಚಿಂಗ್ ಮೆಥಡ್ಸ್, ಬೋಧನಾ ವಿಧಾನಗಳಲ್ಲಿ ನಾನು ಹೇಳಿದಾಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಕೊಂಡು ಅವರು 3 ಸಲ ಅದನ್ನು ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ಹೇಳಿ ಅದಕ್ಕೆ ಪೂರಕವಾಗಿರುವಂಥ ಒಂದು ಚಟುವಟಿಕೆ ಅಥವಾ ಒಂದು ಚರ್ಚೆ, ಮಕ್ಕಳನ್ನು ತೊಡಗಿಸಿ ಅದರಲ್ಲಿ ಇನ್ವಾಲ್ವ್ ದ ಲರ್ನರ್ಸ್ ಅಂತ ಹೇಳ್ತೀವಿ, ಎಂಗೇಜ್ ದ ಲರ್ನರ್ಸ್ ಅಂತ. ಮಕ್ಕಳು ಅದರಲ್ಲಿ ತೊಡಗಿಸ್ಕೊಂಡಾಗ ಅದು ಆಗುವಂಥ ಕಲಿಕೆ ಮಟ್ಟನೇ
ಬೇರೆಯಾಗಿರುತ್ತೆ. ಅಂದರೆ ಅಷ್ಟು ಎಫೆಕ್ಟಿವ್ ಆಗಿ ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಶಿಕ್ಷಕರಲ್ಲಿ ನಾನು ಒಂದು ವಿನಂತಿ ಮಾಡೋದೇನೆಂದರೆ, ದಯವಿಟ್ಟು ನೀವು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬರೀ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕಾದಷ್ಟೇ ಸೀಮಿತವಾಗಿರಬೇಡಿ. ಆ ಮಕ್ಕಳಿಗೆ ನೀವು ಹೇಳುವಂಥ ಒಂದು ಏನು ಕಾನ್ಸೆಪ್ಟ್ಸ್ ಇರುತ್ತೆ ಅದು ಮುಂದಿನ ವರ್ಷಕ್ಕೆ ಮತ್ತು ಅವರ ಲೈಫ್ ಲಾಂಗ್ ಅವರ ಈ ಜೀವನ ಪೂರ್ತಿ ಅವರು ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಮುಂದೆ ಎಲ್ಲೋ ಬಳಸೋ ಹಾಗೆ ಆ ರೀತಿ ನೀವು ಬೋಧನೆ ಮಾಡಿ. ಇನ್ನೊಂದು ಪಾಸಿಂಗ್ ಪ್ಯಾಕೇಜ್ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಮಕ್ಕಳಿಗೆ ಈ ಶಿಕ್ಷಕರು ಏನು ಮಾಡ್ತಾರೆ, ನನ್ನ ಕ್ಲಾಸಲ್ಲಿ ಇರೋವಂಥ ಒಂದು 40 ಮಕ್ಕಳಲ್ಲಿ ಒಂದು 15 ಮಕ್ಕಳು ಏನು ಮಾಡಿದ್ರೂ ತಲೆಗೆ ಹೋಗಲ್ಲ, ಎಷ್ಟು ಹೇಳ್ಕೊಟ್ರು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅವರಿಗೆ ಒಂಥರ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ಏನು ಮಾಡ್ತಾರೆ ಕಡೆಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಈಗಂತೂ ಪುಸ್ತಕಗಳೇ ಬಂದುಬಿಟ್ಟಿದೆ ಬಿಡಿ, ಪ್ರಿಂಟೆಡ್ ಮೆಟೀರಿಯಲ್ ನಿಮ್ಮ ಮಾರ್ಕೆಟಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತಲೇ ಬಂದುಬಿಡುತ್ತೆ. ಇಷ್ಟು ಓದ್ಕೊಳ್ರಪ್ಪ ನೀವು ಪಾಸ್ ಆಗಿಬಿಡ್ತೀರಾ ಅಂತ. ಒಂದು ರೀತಿನಲ್ಲಿ ಹೇಳೋದಾದರೆ ಇದು ಎಲ್ಲ ಮಕ್ಕಳಿಗೂ ಅನ್ವಯ ಆಗುವಂಥದ್ದು ಅಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವು ಮಕ್ಕಳು ಏನಂತಾರೆ, ನಾವು ಅವರನ್ನು ಸ್ಲೋ ಲರ್ನರ್ಸ್ ಅಂತ ಹೇಳ್ತೀವಿ. ಸ್ಲೋ ಲರ್ನರ್ಸ್ ಅಂತ ನಾನು ಆ್ಯಕ್ಚುಲಿ ನನಗದು ಈ ಒಂದು ಟರ್ಮ್ ನನಗೆ ಇಷ್ಟ ಆಗೋದಿಲ್ಲ. ನಾನು ಸ್ಲೋ ಬ್ಲೂಮರ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ಪ್ರತಿಯೊಂದು ಮಗು ಒಂದು ಹೂವಿನ ಹಾಗೆ, ಅದು ಒಂದು ಬಡ್ ಯಾವ ರೀತಿ ಒಂದು ಬ್ಲೂಮ್ ಆಗುತ್ತಲ್ಲ, ಅದು ಅರಳುವಂಥ ಹೂವು ಮೊಗ್ಗಿತ್ತು ಅದು ಅರಳುತ್ತೆ. ಪ್ರತಿಯೊಂದು ಮಗು ಒಂದೇ ಸಮ, ಎಲ್ಲ ಮೊಗ್ಗುಗಳು ಒಟ್ಟಾಗಿ ಅರಳೋದಿಲ್ಲ, ಅದರದೇ ಆದಂಥ ಒಂದು ಕಾಲ ತಗೊಳ್ಳುತ್ತೆ, ಟೈಮ್. ಸೊ ಹಾಗಾಗಿ ಕೆಲವು ಮಕ್ಕಳು ಸ್ವಲ್ಪ ನಿಧಾನ ಮಂದಗತಿಯ ಕಲಿಕಾರ್ಥಿಗಳು ಅಂತ ಹೇಳ್ತೀವಿ. ಸೊ ಇಂಥ ಮಕ್ಕಳಿಗೆ ನಾವೇನು ಮಾಡಬೇಕಾಗುತ್ತೆ, ಆದಷ್ಟು ನಾವು ಸಿಂಪ್ಲಿಫೈ ಮಾಡಿ ಕೊಡಬೇಕು. ಯಾವ ರೀತಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸಿಂಪ್ಲಿಫೈಡ್ ಕಾನ್ಸೆಪ್ಟ್ಸ್ ಅಂತ ಒಂದು ಅವ್ರಿಗೆ ಅರ್ಥ ಆಗೋ ರೀತಿನಲ್ಲಿ ನಾವು ಹೇಳೋದು. ಜೊತೆಗೆ ಇನ್ನೊಂದಷ್ಟು ಪಾಯಿಂಟ್ಸ್ ನಾವು ಸಿಂಪಲ್ 1 ಮಾರ್ಕ್ 2 ಮಾರ್ಕ್ ಕ್ವೆಶ್ಚನ್ಸ್ ಅಂತ ಅದನ್ನು ಒಂದು ಕಂಡೆನ್ಸ್ ಮಾಡಿ ಅಟ್ಲೀಸ್ಟ್ ಮಿನಿಮಮ್ ಅವ್ರಿಗೆ ಒಂದು 50% ಟಾರ್ಗೆಟ್ ಆಗೋ ಥರ ಆ ರೀತಿ ಮಾಡೋದು. ನಮ್ಮ ಒಂದು ಭಾಷೆಯಲ್ಲಿ ಹೇಳೋದಾದರೆ ಮಿನಿಮಮ್ ಲರ್ನಿಂಗ್ ಲೆವೆಲ್ಸ್ ಅಂತ ಹೇಳ್ತೀವಿ, MLL ಅಂತ, ಮಿನಿಮಮ್ ಲರ್ನಿಂಗ್ ಲೆವೆಲ್ಸ್. ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ಅನುಕೂಲ ಆಗುತ್ತೆ. ಆದರೆ ಆ ಮಕ್ಕಳಿಗೆ, ಯಾರಿಗೆ ನಾನು ಹೇಳಿದಾಗೆ ಮಂದಗತಿಯ ಕಲಿಕಾರ್ಥಿಗಳು, ಬಟ್ ಆನ್ ದ ಅದರ್ ಸೈಡ್ ಗಿಫ್ಟೆಡ್ ಲರ್ನರ್ಸ್ ಇರ್ತಾರೆ, ನಿಮಗೆ ಚೆನ್ನಾಗಿ ಓದುವಂಥ ಸ್ಮಾರ್ಟ್ ಸ್ಟೂಡೆಂಟ್ಸ್, ಅವರಿಗೆಲ್ಲ ಇದು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಾವು ಈ ಒಂದು ಕಲಿಕೆಯ ಒಂದು ಕ್ಷೇತ್ರದಲ್ಲಿ ಏನು ಮಾಡಬೇಕು, ಯಾವಾಗಲೂ ಹೆಚ್ಚಿನದಾಗಿ ನಾವು ಒಂದು ಹೋಪ್ ಮಾಡ್ತಾ ಹೋಗಬೇಕು, ಹೈಯರ್ ಲೆವೆಲ್ಸ್. ಹಾಗಾಗಿ ಏಮ್ ಫಾರ್ ದ ಸ್ಟಾರ್ಸ್, ಅಟ್ಲೀಸ್ಟ್ ಯು ವಿಲ್ ರೀಚ್ ಯುವರ್ ಟೆರೆಸ್ ಅಂತ ಹೇಳ್ತಾರೆ. ಸೊ ನಮ್ಮ ಅಪೇಕ್ಷೆಗಳು ಜಾಸ್ತಿ ಇರಬೇಕು, ನಮ್ಮ ಆಕಾಂಕ್ಷೆಗಳು ಉನ್ನತ ಮಟ್ಟದಿರಬೇಕು. ಎಲ್ಲೋ ಒಂದು ಕಡೆ ಸ್ವಲ್ಪ ಆದರೂ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. 10ನೇ ಕ್ಲಾಸ್ವರೆಗೆ ಎಲ್ಲರೂ ಪಾಸ್ ಮಾಡಬೇಕು ಅಂತಂದಾಗ ಈ ಒಂದು ಏಮು ಇವೆಲ್ಲ ಬರೋದೇ ಇಲ್ಲ ಅಂತ ಅನಿಸುತ್ತೆ ಮಕ್ಕಳಲ್ಲಿ. ಮತ್ತು ಟೀಚರ್ಸಲ್ಲೂ ಕೂಡ ಹೇಗೋ ಮಾಡಿದ್ರಾಯ್ತು ಅನ್ನುವಂಥ ಒಂದು ಭಾವನೆ ಬರೋದ. ಇದನ್ನು ಯಾವ ರೀತಿ ಇದು ಮಾಡ್ತೀರಾ ಅಂದರೆ, ವೈಯಕ್ತಿಕವಾಗಿ ಪರೀಕ್ಷೆ ಅಲ್ಲ, ನನಗೆ ಜೀವನಕ್ಕೆ ಇದು ಬೇಕು ಅಂಥೇಳಿ ಯಾವ ರೀತಿ ಹುಡುಗರಿಗೆ ಪ್ರೇರಣೆಯನ್ನು ಕೊಡಲಿಕ್ಕೆ ಸಾಧ್ಯ? ಬಹಳ ಮುಖ್ಯವಾದ ಪ್ರಶ್ನೆ ಸರ್ ಇದು ಕೂಡ. ಯಾಕೆಂದರೆ ಇವಾಗ ನಾನು ಹೇಳಿದಾಗೆ ಒಂದಷ್ಟು ವಿಷಯಗಳು, ಪಠ್ಯಕ್ರಮ, ಅದರಲ್ಲಿ ಬರುವಂಥ ಕೆಲವು ಕಾನ್ಸೆಪ್ಟ್ಸು, ಪರಿಕಲ್ಪನೆಗಳು. ಈ ವರ್ಷ ನಾನು 8ನೇ ಕ್ಲಾಸ್ ಎಕ್ಸಾಮ್ ಮುಗಿದ್ಮೇಲೆ ಮುಗೀತು ಅಷ್ಟೇ, ಅದನ್ನು ತೊಗೊಂಡೋಗಿ ಬಿಸಾಕೋದು, ಆ ಪುಸ್ತಕ ಇನ್ನೂ ನೋಡೋದಿಲ್ಲ. ಹಾಗಾಗಬಾರ್ದು. ಕಲಿಯುವಂಥ ಒಂದು ಪರಿಕಲ್ಪನೆಗಳು ಮುಂದಿನ ವರ್ಷ 4 ವರ್ಷ ಆದಮೇಲೆ ನಮ್ಮ ಜೀವನದಲ್ಲಿ ಯಾವ ರೀತಿ. ಅದಕ್ಕೆ ನಾನು ಶಿಕ್ಷಕರಿಗೆ ಹೇಳೋದು ಒಂದು ಮಾತು, ನೀವು ಈ ಒಂದು ವಿಷಯದಲ್ಲಿ ಒಂದು ಪರಿಕಲ್ಪನೆಯನ್ನು ಅವ್ರಿಗೆ ಪರಿಚಯಿಸಿದಾಗ ಇದನ್ನು ಯಾಕೆ ನೀವು ಕಲಿತೀರಿ, ಎಲ್ಲಿ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ, ಇದರ ಒಂದು ಅನ್ವಯ ಎಲ್ಲಿ ಆಗುತ್ತೆ ನಿಮ್ಮ ಲೈಫ್ನಲ್ಲಿ, ನಿಜವಾಗ್ಲೂ ಇದರಲ್ಲಿ ಅಪ್ಲಿಕೇಶನ್ಸ್ ಇದೆಯಾ, ಇದನ್ನು ಫಸ್ಟ್ ಕನೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಇರೋವಂಥ ಒಂದು ಮೌಲ್ಯಗಳು ಅಥವಾ ಅದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅದನ್ನು ಎತ್ತಿ ಹಿಡಿದು ಅವಾಗೇನಾಗುತ್ತೆ, ಕನೆಕ್ಟ್ ಆಗುತ್ತೆ ಇಮಿಡಿಯೇಟಾಗಿ. ಇದು ನನಗೆ ಬಹಳ ಅತ್ಯವಶ್ಯಕವಾದ ಒಂದು ಪರಿಕಲ್ಪನೆ, ನಾನು ತಿಳ್ಕೋಬೇಕು ಅಂತ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಖಂಡಿತವಾಗ್ಲೂ ಅವರು ಒಂದು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿ ಕಲಿತಾರೆ. ಇನ್ನೊಂದು ಹೇಳೋದಾದರೆ, ಈ ಶಿಕ್ಷಕರು ಕೂಡ ಬರೀ ಬೋಧನೆ ಮಾಡ್ಕೊಂಡು ಹೋಗೋದಕ್ಕಿಂತ ನಾನು ಹೇಳಿದಾಗೆ ಕೆಲವು ಚಟುವಟಿಕೆಗಳು, ಫಾರ್ ಎಕ್ಸಾಂಪಲ್ಲು ವಿಜ್ಞಾನದಲ್ಲಿ ಹೇಳೋದಾದರೆ ಸ್ಟೆಮ್ ಅಂತ ಒಂದು ಇವಾಗ ಹೊಸದಾಗಿ ಬಂದಿದೆ ಸ್ಟೆಮ್ ಕಾನ್ಸೆಪ್ಟು, STEM ಅಂತ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತ. ಅಂದರೆ ಒಂದು ಚಟುವಟಿಕೆ ಮಾಡೋದ್ರಿಂದ ಅದೇನೋ ಒಂದು ಮಾಡೆಲ್ ಇರುತ್ತೆ, ಡಿಸೈನ್ ಮಾಡೋದಿರುತ್ತೆ, ಫಿಕ್ಸ್ ಮಾಡೋದು, ಅಸೆಂಬಲ್ ಮಾಡೋದು, ಅದು ವರ್ಕಿಂಗ್ ಮಾಡೆಲ್ ಇರುತ್ತೆ. ಅದನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಸೈನ್ಸ್ ಬಂತು, ವಿಜ್ಞಾನದ ಪರಿಕಲ್ಪನೆ ಬಂತು, ಟೆಕ್ನಾಲಜಿ ಬಂತು, ಅಲ್ಲಿ ಏನೋ ಒಂದು
ಒಂದು ಟೆಕ್ನಾಲಜಿ ಆಸ್ಪೆಕ್ಟು ಒಂದು ಕನೆಕ್ಟ್ ಮಾಡುವಂಥದ್ದು. ಆಮೇಲೆ ಇಂಜಿನಿಯರಿಂಗು, ಆ ಡಿಸೈನು, ಹಾಗೆ ಮ್ಯಾಥಮ್ಯಾಟಿಕ್ಸು, ಅಲ್ಲಿ ಒಂದು ಮೆಷರ್ಮೆಂಟ್ಸ್ ಬಂತು. ಸೊ ಹಾಗಾಗಿ ಅದ್ರ ಜೊತೆಗೆ ಇವಾಗ ಎ ಕೂಡ ಬಂದಿದೆ, ಸ್ಟೀಮ್ ಅಂತ. ಎ ಇಸ್ ಆರ್ಟ್ಸ್ ಅಂತ, ಆರ್ಟ್ಸು ಇನ್ವಾಲ್ವ್ ಆಗಿಬಿಡುತ್ತೆ ಅದರ ಏಸ್ಥೆಟಿಕ್ ಸೆನ್ಸ್. ಸೊ ಹಾಗಾಗಿ ಇಂಥ ಸ್ಟೆಮ್ ಆ್ಯಕ್ಟಿವಿಟೀಸನ್ನು ಮಾಡೋದ್ರಿಂದ ಮಕ್ಕಳಿಗೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಜೊತೆಗೆ ಅವರು ಅದನ್ನು ಲೈಫ್ ಲಾಂಗ್ ಲರ್ನಿಂಗಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ನೆನ್ಪಿಟ್ಕೊಳ್ತಾರೆ, ನಾನು 10ನೇ ಕ್ಲಾಸ್ನಲ್ಲಿ ಇದನ್ನು ಮಾಡಿಸಿದ್ದೆ, ಇದು ನಮಗೆ ಮಾಡಿಸಿದ್ರು, ನಾನು ಅದು ಹೈಯರ್ ಉನ್ನತ ಶಿಕ್ಷಣದಲ್ಲಿ ಕೂಡ ಅದನ್ನು ಮುಂದೆ ಇಂಪ್ರೂವ್ ಮಾಡಲಿಕ್ಕೆ ಸರ್. ಸೊ ಹಾಗೆ ನಾವು ಬೋಧನೆ ಆ ಥರ ಮಾಡ್ಕೋಬೇಕು ಶಿಕ್ಷಕರಾಗಿ ಅಂತ ನನ್ನ ಅನಿಸಿಕೆ. ಈಗ ಒಂದು ಶಾಲೆ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ನೀವು ರೂಪಿಸಿಬಿಟ್ಟು ಕೊಡ್ತೀರಾ. ಈ ಯೋಜನೆಯ ಪ್ರಗತಿ ಯಾವ ರೀತಿ ನಡೆಯುತ್ತೆ ಅಂಥೇಳಿ ಮೇಲ್ವಿಚಾರಣೆ ಮಾಡ್ತೀರಾ, ಮತ್ತು ಅದರಿಂದ ಶಿಕ್ಷಣ ಮಟ್ಟದಲ್ಲಿ ಗುಣಾತ್ಮಕತೆ ಕಂಡು ಬರ್ತಾ ಇದೆಯಾ ಅಂತ ಅನ್ನೋದನ್ನು ಯಾವ ರೀತಿ ನೀವು ಅಳಿತೀರಾ? ನಮ್ಮಲ್ಲಿ ಒಂದು ಪದ ಇದೆ, ಸಿಂಹಾವಲೋಕನ ಅಂತ. ಸಿಂಹ ನಡೆದು ಬಂದ ದಾರಿ, ಫೀಡ್ಬ್ಯಾಕ್ ಕರೆಕ್ಟು, 10 ಹೆಜ್ಜೆ ಮುಂದೆ ಹೋದ್ಮೇಲೆ ಹಿಂದೆ ತಿರುಗಿ ನೋಡುತ್ತಂತೆ ನಾನು ಬಂದಿರೋ ದಾರಿ ಹೇಗಿದೆ ಅಂತ. ಇದು ಸಿಂಹಕ್ಕಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನಾವು ಮಾಡ್ತಾ ಇರೋದು ಸರಿಯಾಗಿದೆಯಾ ಅಂತ ಅದು ಕಾಲ ಕಾಲಕ್ಕೆ ನಾವು ಒಂದು ಚೆಕ್ ಮಾಡ್ಕೊಳ್ಳೋವಂಥದ್ದು, ಒಂದು ಫೀಡ್ಬ್ಯಾಕ್, ಬೇರೆಯವರು ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡುವಂಥದ್ದಾಗ್ಬೋದು, ಅಥವಾ ನಮ್ಮನ್ನು ನಾವು ಇಂಟ್ರೋಸ್ಪೆಕ್ಷನ್ ಮಾಡೋದ್ರ ಮೂಲಕ ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಸರಿಯಾಗಿದೆಯಾ ಅಲ್ವಾ, ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ಅಥವಾ ಎಲ್ಲಿ ನಾನು ಇನ್ನೂ ಅಭಿವೃದ್ಧಿಗೊಳಿಸ್ಕೋಬೋದು, ಯಾವ ರೀತಿ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಪರಿಣಾಮ ಬೀರುತ್ತೆ. ಇದು ಪ್ರತಿಯೊಬ್ಬರಿಗೂ, ನಮಗೆ ಎಲ್ಲರಿಗೂ ಬರಬೇಕಾಗಿರುವಂಥ ಒಂದು ಪಾಯಿಂಟು. ಸೊ ಒಂದು ಸಂಸ್ಥೆ ಅಂತ ತೊಗೊಂಡಾಗ ಅದರಲ್ಲಿ 30, 40, 50 ಟೀಚರ್ಸ್ ಇರ್ತಾರೆ. ಎಲ್ಲರಿಗೂ ಇದು ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವು ಒಂದು ಚೌಕಟ್ಟಿನ ಅಡಿಯಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗುತ್ತೋ ಅಥವಾ ಒಂದು ವಿಲ್ಲಿಂಗ್ನೆಸ್ಸಿಂದ ಮಾಡಬೇಕು, ಏನೋ ಒಂದು ಒಟ್ಟಿನಲ್ಲಿ ನಾವು ಮಾಡಬೇಕಾಗುತ್ತೆ. ಕ್ವಾಲಿಟಿ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ, ಕ್ವಾಲಿಟಿ ಚೆಕ್ಸ್ ಅಂತ. ಇಲ್ಲಿ ಟೀಚರ್ಸ್ ಯಾವ ರೀತಿ ಪಾಠ ಮಾಡ್ತಾ ಇದ್ದಾರೆ, ಅವರ ತರಗತಿಯಲ್ಲಿ ನಡುವಂಥ ಬೋಧನೆಗಳು, ಇದನ್ನು ಅಬ್ಸರ್ವೇಷನ್ ಮೂಲಕ ನಾವು ಚೆಕ್ ಮಾಡಿ ಹೇಳ್ಬೋದು. ಅದು ಒಂದು ಫೀಡ್ಬ್ಯಾಕ್ ಆಗುತ್ತೆ. ನಮ್ಮದೇ ಆದಂಥ ಕೆಲವು ಫಾರ್ಮ್ಯಾಟ್ಸ್ ಇದೆ, ನೋಡಿ ಈ ಟೀಚರ್ ಕ್ವಾಲಿಟಿ ಈ ಥರ ಇದೆ, ಇಲ್ಲಿ ಇಂಪ್ರೂವ್ ಆಗ್ಬೋದು. ನಾವು ಅಷ್ಟೇ, ನಾವು ನಾಟ್ ಫಾಲ್ಟ್ ಫೈಂಡಿಂಗ್, ನಾವು ಅದು ತಪ್ಪು ಅಂತ ನಾವು ತೋರಿಸ್ತಾ ಇಲ್ಲ, ಆದರೆ ಅಲ್ಲಿಂದ ಮುಂದೆ ನೀವು ಹೌದು ಕೊರತೆ ಇದೆ, ಅಲ್ಲಿ ನೀವು ಇದನ್ನು ಸುಧಾರಿಸ್ಕೊಳ್ಬೋದು ಅಂತ ಕೂಡ ನಾವು ಒಂದು ಆಶ್ವಾಸನೆ ಕೊಡ್ತೀವಿ. ಇನ್ನೊಂದು ವಿದ್ಯಾರ್ಥಿಗಳ ಮಟ್ಟದಲ್ಲಿ ಹೇಳೋದಾದರೆ ಕಲಿಕಾ ಫಲಿತಾಂಶಗಳು ಅಂತ, ಅವರು ವೆದರ್ ದೇ ಹ್ಯಾವ್ ಅಚೀವ್ ದ ಲರ್ನಿಂಗ್ ಔಟ್ಕಮ್ಸ್ ಅಂತ. ಅದು ಯಾವ ರೀತಿ ಆಗುತ್ತೆ, ಒಂದು ಚರ್ಚೆ ಆದಾಗ, ಒಂದು ಇಂಟ್ರ್ಯಾಕ್ಷನ್ನು, ಅಥವಾ ಒಂದು ಪರೀಕ್ಷೆಗಳಲ್ಲಿ ಯಾವ ರೀತಿ ಅವ್ರು ಬರೀತಾರೆ ಅದು ಆಗ್ಬೋದು, ಅಥವಾ ಒಂದು ಸಿಂಪಲ್ ಒಂದು ಪಬ್ಲಿಕ್ ಸ್ಪೀಕಿಂಗ್ ಆಗ್ಬೋದು. ಸೊ ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂತ. ಇನ್ನೊಂದು ಸಮಾಜದಲ್ಲಿ ಆ ಒಂದು ಶಾಲೆಗೆ ಇರುವಂಥ ಒಂದು ಗುರುತು, ಐಡೆಂಟಿಟಿ, ಅದರದೇ ಆದಂಥ ಒಂದು ಇಮೇಜ್ ಕ್ರಿಯೇಟ್ ಆಗಿರುತ್ತೆ. ಅದು ಆಗಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಇನ್ನೂ ಏನಾದರೂ ಸ್ಕೋಪ್ ಇದೆಯಾ? ಸೊ ಈ ರೀತಿ ಸಾಕಷ್ಟು ಈಗಂತೂ ಬಿಡಿ, ಸೋಷಿಯಲ್ ಮೀಡಿಯಾ ಬಂದು ಎಲ್ಲನೂ ಸೋಷಿಯಲ್ ಮೀಡಿಯಾ ಅದು ಒಂದು ಮಾಪನ ಆಗಿಬಿಟ್ಟಿದೆ, ಅಳತೆ ಮಾಪನ. ಸೊ ನಿಮ್ಮ ಸ್ಕೂಲು ವೆಬ್ಸೈಟ್ ಇದೆಯಾ, ಸೋಷಿಯಲ್ ಮೀಡಿಯಾ ರಿವ್ಯೂಸ್ ಹೇಗಿದೆ, ಸೊ ಈ ರೀತಿ ಇದೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ನಾವು ಪ್ರತಿಯೊಂದು ನಿಟ್ಟಿನಲ್ಲೂ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ವಿ ಹ್ಯಾವ್ ದಿಸ್ 360 ಡಿಗ್ರಿ ಅಪ್ರೈಸಲ್ಸ್ ಅಂತ, ಟೀಚರ್ಸ್ ಅಪ್ರೈಸಲ್, ಪರ್ಫಾರ್ಮೆನ್ಸ್ ಅಪ್ರೈಸಲ್, ಶಾಲೆಗಳಿಗೆ ಅಭಿವೃದ್ಧಿ ಆಗೋದು ಹೇಗೆ, ಗುಣಮಟ್ಟ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ನಾವು ಅದನ್ನೆಲ್ಲ ಇನ್ವಾಲ್ವ್ ಮಾಡಿ ಒಂದು ಗೈಡೆನ್ಸ್ ಕೊಡ್ತೀವಿ ನಾವು ಸರ್ವಿಸಸ್. ಇದರಲ್ಲಿ ಬರುವಂತಹ ಸವಾಲುಗಳು ಇರುತ್ತೆ. ಅದೇ ನಾನು ರೆಸಿಸ್ಟೆನ್ಸ್ ಅಂತ ಹೇಳಿದ್ನಲ್ಲ, ಟೀಚರ್ಸ್ ರೆಸಿಸ್ಟೆನ್ಸ್ ಆಗ್ಬೋದು ಅಥವಾ ವಿದ್ಯಾರ್ಥಿಗಳ ರೆಸಿಸ್ಟೆನ್ಸ್ ಆಗ್ಬೋದು. ಈ ತರಹದ್ದನ್ನು ಯಾವ ರೀತಿ ನೀವು ಈ ಅಡೆತಡೆಗಳನ್ನು ನಿಭಾಯಿಸ್ತೀರಾ? ಹೌದು, ತುಂಬ ಮುಖ್ಯವಾದ ಅಂಶ ಅಂದರೆ ನೀವು ಹೇಳಿದಾಗೆ ಟೀಚರ್ಸ್ ರೆಸಿಸ್ಟೆನ್ಸ್. ಕೆಲವು ಟೀಚರ್ಸ್ ಏನು ಅಂದ್ಕೊಳ್ತಾರೆ, ನಾನೀಗಾಗಲೇ ಮಾಡ್ತಾಯಿದ್ದೀನಿ, ನಾನು 58 ವರ್ಷ ವಯಸ್ಸಿನ ಒಂದು ಶಿಕ್ಷಕ ಅಥವಾ ಶಿಕ್ಷಕಿ, ನನಗೀಗಾಗಲೇ ಇಷ್ಟು ವರ್ಷ ನನಗೆ ಅನುಭವ ಆಗಿದೆ, ಇವ್ರು ಯಾರು ಬಂದು ಹೇಳೋರು, ಆ ಒಂದು ಧೋರಣೆ ಇರುತ್ತೆ. ಸರಿನೋ ತಪ್ಪೋ ಅದು ಬೇರೆ, ಆದರೆ ಏನೋ ಒಂದು ಒಳ್ಳೆಯದಾಗಬೇಕು ಅಂತ ಅನಿಸೋದಾದರೆ ನಾನು ಯಾಕೆ ಅದನ್ನು ಪ್ರಯತ್ನ ಮಾಡಬಾರ್ದು, ಈ ರೀತಿ ಒಂದು ಮನೋಧೋರಣೆ ಇರಬೇಕು. ಆ್ಯಟಿಟ್ಯೂಡ್ ಯಾವಾಗಲೂ ಧನಾತ್ಮಕ ಆಗಿರಬೇಕು ಅವರು. ಸೊ ಅದು ಬಿಟ್ಟು ನನಗೆ ಬದಲಾಗೋ ಬೇಕಿಲ್ಲ, ಅದು ನನಗೆ ಅವಶ್ಯಕತೆ ಇಲ್ಲ, 2 ವರ್ಷದಲ್ಲಿ ನಾನು ರಿಟೈರ್ಮೆಂಟು, ನಾನು ಯಾಕೆ ಬದಲಾಗಬೇಕು, ಇದು ತಪ್ಪು ಖಂಡಿತವಾಗ್ಲೂ. ಹಾಗಾಗಿ ರೆಸಿಸ್ಟೆನ್ಸ್ ಫ್ರಮ್ ಟೀಚರ್ಸ್ ಇರುತ್ತೆ. ಅದು ಅವರು ವಿಲ್ಲಿಂಗ್ನೆಸ್ ಇಟ್ಕೊಂಡು ನಾನು ಒಂದು ಒಳ್ಳೆಯದನ್ನು ಮಾಡೋಕ್ಕೆ ಹೊರಟಿದ್ದೀನಿ, ಅಟ್ಲೀಸ್ಟ್ ಈ 2 ವರ್ಷದಲ್ಲಿ ನಾನು ರಿಟೈರ್ಮೆಂಟ್ ಮುಂಚೆ ನನಗೆ ಒಂದು ಒಳ್ಳೆಯ ಅವಕಾಶ ಇದೆ ತಿದ್ಕೊಳ್ಳೋದು ಅಥವಾ ಇನ್ನೊಂದೇನೋ ಒಳ್ಳೆ ಕೆಲಸ, ಆ ಒಂದು ಮನೋಧೋರಣೆಯನ್ನು ಬೆಳೆಸ್ಕೋಬೇಕು. ಇನ್ನೊಂದು ನಾನು ಸಾಕಷ್ಟು ನೋಡಿರೋ ಹಾಗೆ ಈ ಕೆಲವು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ
ಎಲ್ಲರೂ ಅಂತ ಹೇಳೋದಿಲ್ಲ, ಬಟ್ ಕೆಲವು ಮ್ಯಾನೇಜ್ಮೆಂಟ್ಗಳು ಅವರು ಕನ್ವಿನ್ಸ್ ಆಗೋದು ಕಷ್ಟ. ಯಾಕೆಂದರೆ ಇದೆಲ್ಲ ನಾವು ಅಷ್ಟೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಒಂದು ರಿಮೋಟ್ ಪ್ಲೇಸಲ್ಲಿರುವಂಥ ಸ್ಕೂಲು, ನಮ್ಮ ಶಾಲೆಗಳಲ್ಲಿ ನಮ್ಮ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದೆಲ್ಲ ಅನ್ವಯ ಆಗಲ್ಲ. ಸೊ ಏನೋ ಒಂದು ನಕಾರಾತ್ಮಕವಾಗಿ ಸಾಕಷ್ಟು ಹೇಳ್ತಾ ಇರ್ತಾರೆ. ಸೊ ಅವ್ರನ್ನ ಕನ್ವಿನ್ಸ್ ಮಾಡೋದು ಒಂದು ಸವಾಲಾಗಿದೆ ನಮಗೆ. ಆದರೆ ನಾವು ಒಂದು 2-3 ಇಂಟ್ರ್ಯಾಕ್ಷನಲ್ಲಿ ನಾವು ಹೇಳಿ ಅವ್ರಿಗೆ ಅರ್ಥೈಸಿದ್ದೀವಿ, ಅದು ಕೂಡ ಉಂಟು. ಆಮೇಲೆ ಆರ್ಥಿಕ ಕೊರತೆಗಳು ತುಂಬ ಇದೆ, ಇದು ಒಂದು ದೊಡ್ಡ ಸವಾಲು ನಮಗೆ. ಯಾಕೆಂದರೆ ಇವಾಗ ಏನೇ ಒಂದು ಕೆಲಸ ಮಾಡೋಕ್ಕೆ ಹೊರಟ್ರು ಒಂದು ಪೇಮೆಂಟು ಅಥವಾ ರೆಮ್ಯುನರೇಷನ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಲ್ಲಿ ಕೂಡ ಕೆಲವೊಂದು ನಮಗೆ ಆರ್ಥಿಕ ಸಂಕಷ್ಟಗಳು ನಾವು ಎದುರಿಸಿದ್ದೀವಿ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಈಗ. ಆಮೇಲೆ ಕೆಲವು ಸಂಘ ಸಂಸ್ಥೆಗಳಲ್ಲಿ ಅವರು ಏನಂದರೆ ಆಯಿತು ನೀವು ಬನ್ನಿ ಮಾಡಿ ನೋಡೋಣ ಅಂತ ಹೇಳ್ತಾರೆ, ಮತ್ತು ಅಪಾಯಿಂಟ್ಮೆಂಟು ಕೊಡೋದಿಲ್ಲ. ಸೊ ಹಾಗಾಗಿ ಅದು ಮುಂದೂಡ್ತಾ ಇರೋದು. ಸೊ ಅಲ್ಲಿ ಒಂದು ಕಾಮನ್ನ ಫುಲ್ ಸ್ಟಾಪ್ ಅಂತ ನಮಗೆ ಅರ್ಥ ಆಗಲ್ಲ. ಹಾಗಾಗಿ ನಾವು ಸರ್ವಿಸಸ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಆದರೂ ಕೂಡ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳು ಇವರು ಎಷ್ಟರ ಮಟ್ಟಿಗೆ ನಮ್ಮ ಸರ್ವಿಸಸನ್ನು ಅವರು ಓಪನ್ ಮೈಂಡೆಡ್ ಆಗಿ ರಿಸೀವ್ ಮಾಡ್ತಾರೆ, ಅದು ಅವ್ರ ಮೇಲೆ ಬಿಟ್ಟಿದ್ದು. ಸವಾಲುಗಳು ಸಾಕಷ್ಟಿದೆ ಸರ್, ದೊಡ್ಡ ಪಟ್ಟಿನೇ ಹೇಳ್ತಾ ಹೋಗ್ಬೋದು, ಆದರೆ ಕಾಲಾವಧಿ ಇಲ್ಲದೆ ಇರೋದ್ರಿಂದ ಸೊ ಐ ಥಿಂಕ್ ಇದಿಷ್ಟು ಅಡ್ರೆಸ್ ಮಾಡಿದ್ರೆ ಸಾಕಾಗಿದೆ ಅನಿಸುತ್ತೆ. ಇದು ನಿಮ್ಮ ಈ ಅನುಭವಕ್ಕೆ ಕಾರಣ ನಮ್ಮ ಸಮಾಜದಲ್ಲಿ ಶಿಕ್ಷಣ, ಆಹಾರ ಮತ್ತು ವೈದ್ಯ ಇವು ಉಚಿತವಾಗಿರಬೇಕು. ಯಾಕೆಂತಂದರೆ ಇದನ್ನು ಸ್ವೀಕರಿಸಲಿಕ್ಕೆ ಬರೋರು ಅಸಹಾಯಕ ಸ್ಥಿತಿಯಲ್ಲಿರ್ತಾರೆ. ಅಸಹಾಯಕತೆಯನ್ನು ನಮ್ಮ ಲಾಭಕ್ಕೆ ಬಳಸಬಾರ್ದು ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಬಹಳ ಹಿಂದಿನಿಂದ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಉಚಿತವಾಗಿ ಸಿಗುತ್ತಾ ಅಂತಲೇ ನೋಡ್ತಾರೆ ಎಲ್ಲರೂ. ಅದೊಂದು ಕಷ್ಟ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಸರ್. ಇನ್ಫ್ಯಾಕ್ಟ್ ಇನ್ನೊಂದು ಪಾಯಿಂಟ್ ಹೇಳೋದಾದರೆ ಈ ವಿಷಯದಲ್ಲಿ ನಮ್ಮಲ್ಲಿ RSS ಅವರ ಒಂದು ಭಾಗ ಇದೆ, ಸೇವಾ ಭಾರತಿ ಅಂತ. ನಾನು ಸೇವಾ ಭಾರತಿಯಲ್ಲಿ ಒಂದು 25ನೇ ವರ್ಷ ಇದು ಉಚಿತ ತರಬೇತಿ ಮಾಡ್ತಾಯಿದ್ದೀನಿ. ಅಲ್ಲಿ ತರಗತಿಗಳು ನಡೆಯುತ್ತೆ. 2nd PUCಗೆ ಮ್ಯಾಥಮೆಟಿಕ್ಸ್ ಬೋಧನೆ ಮಾಡ್ತಾಯಿದ್ದೀನಿ ಉಚಿತವಾಗಿ ಪ್ರತಿಯೊಂದು ವರ್ಷ. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗಾಗಿ ಸೇವೆ ಮಾಡೋದ್ರಲ್ಲಿ ನಾವು ಯಾವತ್ತೂ ಹಿಂದೆ ಇಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಸಮಾಜದಲ್ಲಿ ಎಲ್ಲರಿಗೂ ಸೇವೆ ಮಾಡ್ತಾ ಹೋಗ್ಲಿಕ್ಕಾಗಲ್ಲ. ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್. ಹೌದು, ಎಲ್ಲರೂ ಬದುಕಬೇಕಲ್ಲ. ಖಂಡಿತವಾಗ್ಲೂ ಒಂದು ಶಾಲೆಯನ್ನು ಉತ್ತಮಪಡಿಸುವಲ್ಲಿ ಸರ್ಕಾರದ ಸಹಾಯ, ಖಾಸಗಿ ಸಂಸ್ಥೆಗಳ ಸಹಕಾರ, ಇದನ್ನು ಪಡೆಯೋದರಲ್ಲಿ ನಿಮ್ಮ ಯೋಜನೆ ಏನು? ಖಾಸಗಿ ಸಂಸ್ಥೆಗಳು ನಾವು ಸಾಕಷ್ಟು ಅಪ್ರೋಚ್ ಮಾಡಿದ್ದೀವಿ. NGOs ಸ್ವಲ್ಪ ಓಪನ್ನೆಸ್ ಇದೆ ನನ್ನ ಪ್ರಕಾರ. ಸರ್ಕಾರದಿಂದ ಬರುವಂಥ ಸಹಕಾರ ಅಂತ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಬ್ರೀಫಾಗಿ ಹೇಳೋದಾದರೆ ಅಲ್ಲಿ ಪ್ರೋಟೋಕಾಲೇ ಬೇರೆ ಇರುತ್ತೆ, ಚಾನಲ್ಲೇ ಬೇರೆ. ಹಾಗಾಗಿ ಅವಕಾಶಗಳಿದ್ದರೆ ನಾವು ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಕೊಳ್ತೀವಿ, ಅಷ್ಟು ಹೇಳಬಲ್ಲೆ. ಬಟ್ ಇಲ್ಲಿ NGOsಗಳ ಮೂಲಕ ಏನಾಗುತ್ತೆ ಅಂದರೆ ಒಂದು ವೈಡ್ ಎಕ್ಸ್ಪೋಜರ್. ನಾವು ತುಂಬ NGOsಗಳ ಜೊತೆ ಕೂಡ ನಾವು ಕೆಲಸ ಮಾಡಿದ್ದೀವಿ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಡಿಸ್ಕಷನ್ ನಡೀತಾ ಇದೆ. ನವಗ್ರಾಮ್ ಅಂದ್ಬಿಟ್ಟು ಕೆಲವು NGOs ಮೂಲಕ ನಾವು ಕರ್ನಾಟಕ ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ಕೆಲಸ ಮಾಡಿದ್ದೀವಿ. ಮರುಸಿಂಚನ ಅಂತ ಒಂದು ಪ್ರಾಜೆಕ್ಟ್ ಈಗ ಹಿಂದಿನ ವರ್ಷದಲ್ಲಿ ನಾವು ಹೈಸ್ಕೂಲ್ ಮಕ್ಕಳಿಗೆ ನಾವು ಸ್ಟಡಿ ಮೆಟೀರಿಯಲನ್ನು ನಾವು ಡೆವಲಪ್ ಮಾಡಿದ್ವಿ ಸಬ್ಜೆಕ್ಟ್ ವೈಸ್. ಅದು ಕೂಡ ಒಂದು NGO ಮೂಲಕನೇ ಆಗಿರುವಂಥದ್ದು. ಹಾಗಾಗಿ NGOs ತುಂಬ ಹೆಲ್ಪ್ ಆಗ್ತಾ ಇದೆ ನಮ್ಮ ಒಂದು ಕ್ಷೇತ್ರದಲ್ಲಿ ಹೇಳೋದಾದರೆ. ಮೇಘಾಲಯ ಗೌರ್ಮೆಂಟ್ ಜೊತೆ ಕೂಡ ನಾವು ಕೆಲಸ ಮಾಡಿದ್ದೀವಿ. ಅಲ್ಲಿ ಸುಮಾರು ಒಂದು 5,000 ಟೀಚರ್ಸ್ನ ತರಬೇತಿ ಕೊಡಬೇಕು ಅಂತ ಒಂದು ನಿರ್ಧಾರ ಆಗಿತ್ತು. ಅದರಲ್ಲಿ ತುಂಬ ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಮೇಘಾಲಯದ ಅಲ್ಲೇ ಹೋಗಿ ಶಿಲಾಂಗ್ ಮತ್ತು ತುರದಲ್ಲಿ ಅಲ್ಲೇ ಉಳ್ಕೊಂಡು ಅಲ್ಲಿ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಸರ್ಕಾರದ ಜೊತೆ ನಮ್ಮ ಅಸೋಸಿಯೇಷನ್ ಆಗಿದೆ ಕನೆಕ್ಷನ್ನು. ಕೆಲವೊಂದು ರಾಜ್ಯ ಸರ್ಕಾರಗಳು, ಈ ಒಂದು ಖಾಸಗಿ ಸಂಸ್ಥೆಗಳು ಅವ್ರ ಜೊತೆ ಕೂಡ ಸಾಕಷ್ಟು ನಮ್ಮ ಕನೆಕ್ಷನ್ ಆಗಿದೆ. ಚರ್ಚೆಗಳು ನಡೀತಾ ಇವೆ ಇನ್ನೂ ಸಾಕಷ್ಟು. NGOsಗಳ ಮೂಲಕ ಅಂತೂ ಖಂಡಿತವಾಗ್ಲೂ ಸಹಕಾರ ಸಿಕ್ಕಿದ್ರೆ ನಾವು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಎಲ್ಲಿ ನಾವು ಕೊಲಾಬ್ರೇಟ್ ಮಾಡ್ಬೋದು, ಎಲ್ಲಿ ನಾವು ಕೈಗೂಡಿಸಿ ಈ ಒಂದು ಒಳ್ಳೆ ಕೆಲಸ ಇನ್ನೊಂದು ಹೆಜ್ಜೆ ಮುಂದೆ ತೊಗೊಂಡೋಗ್ಬೋದು, ಖಂಡಿತವಾಗ್ಲೂ ವಿ ಆರ್ ಓಪನ್ ವಿತ್ ದ್ಯಾಟ್. ಸಹಕಾರ ಅಂತ ಹೇಳಿದೆ. ಈ ಶಾಲೆಗಳೆಲ್ಲ ಏನು ಮಾಡ್ತವೆ ಅಂತಂದರೆ ತಮ್ಮದೇ ಒಂದು ಏನೋ ಒಂದು ಗ್ರೇಟ್ನೆಸ್ ಇದೆ ಅಂತ ಭಾವಿಸ್ಕೊಳ್ತವೆ. ಹಾಗಾಗಿ ಬೇರೆ ಶಾಲೆಗಳ ಜೊತೆಯಲ್ಲಿ ಆಗಲ್ಲ. ಆದರೆ ನಿಜವಾಗಿ ಒಂದು ಈ ಸರ್ಕಾರನೂ ಕೂಡ ಕ್ಲಸ್ಟರ್ ಅಂತ ಮಾಡಿ ಎಲ್ಲ ಮಾಡಿದೆ. ಯಾವುದೋ ಒಂದು ಅಭಿವೃದ್ಧಿಯ ಒಂದು ಅಂಶವನ್ನು ನೀವು ಹೇಳಿದಾಗ ಅನೇಕ ಶಾಲೆಗಳು ಒಗ್ಗೂಡಿದರೆ ಅದನ್ನು ರಿಪೀಟ್ ಮಾಡಬಹುದು. ಮತ್ತು ಒಂದು ಶಾಲೆಯವರು ಬಂದು ಈಗ ನೀವು ಯಾವುದೋ ಒಂದು ತುಂಬ ಡಿಸ್ಟೆನ್ಸ್ ಪ್ಲೇಸಿಗೆ ಯಾವಾಗಲೂ ಹೋಗ್ತಾ ಇರಲಿಕ್ಕಾಗಲ್ಲ.
ಆ ಒಂದು ಗ್ರೂಪ್ ಮಾಡಿಕೊಂಡ್ರೆ ಅವರ ಕೊರತೆ ಇವ್ರ ಕೊರತೆ ಎಲ್ಲವುದು ತುಂಬಿಕೊಂಡು ಬರುತ್ತೆ ಅಂತ ಅನಿಸುತ್ತೆ. ಈ ರೀತಿಯ ಸಹಕಾರ ಮನೋಭಾವವನ್ನು ಹೇಗೆ ನೀವು ಹುಟ್ಟಾಕ್ಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ? ಖಂಡಿತವಾಗ್ಲೂ ಸರ್. ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮೆಂಟರಿಂಗ್ ಆ್ಯಂಡ್ ಮಾನಿಟರಿಂಗ್ ಅಂತ ಒಂದು ಅಂಶ ಇದೆ. ಸಾಕಷ್ಟು ಸ್ಕೂಲ್ಗಳಲ್ಲಿ ಅದನ್ನು ಅವರು ಹೇಳ್ತಾ ಬಂದಿದ್ದಾರೆ. ಆಮೇಲೆ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಇದನ್ನು, ಮೆಂಟರಿಂಗ್ ಆ್ಯಂಡ್ ಮಾನಿಟರಿಂಗ್ ಅಂತ. ಅಂದರೆ ಒಂದು ಲೊಕೇಶನಲ್ಲಿ, ಒಂದು ಸಂಸ್ಥೆಯಲ್ಲಿ, ಒಂದು ಸ್ಕೂಲ್ನಲ್ಲಿ ಇರುವಂಥ ಕೆಲವು ಫೆಸಿಲಿಟೀಸ್, ಇವಾಗ ಲ್ಯಾಬೋರೇಟ್ರೀಸ್ ಆಗ್ಬೋದು, ಸುತ್ತಮುತ್ತಲಿನ ಸ್ಕೂಲ್ನಲ್ಲಿ ಇಲ್ಲದೆ ಇರ್ಬೋದು. ಹಾಗಾಗಿ ಈಸ್ ಇಟ್ ಪಾಸಿಬಲ್ ಟು ಶೇರ್ ದ ರಿಸೋರ್ಸಸ್? ಇದು ಒಂದು ಒಳ್ಳೆ ಅವಕಾಶ ಇದೆ. ನಾವು ಅದನ್ನು ಸಾಕಷ್ಟು ಹೋಗಿದ ಕಡೆ ಎಲ್ಲ ನಾವು ಹೇಳ್ತೀವಿ, ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ವೈ ಡೋಂಟ್ ಯು ಎಕ್ಸ್ಪ್ಲೋರ್ ಅಂತ. ಇದೆ ಅವಕಾಶಗಳು ಸಾಕಷ್ಟು. ಇನ್ನೊಂದು, ಟೀಚರ್ಸು ಬಹಳ ಮುಖ್ಯವಾದ ಸಂಪನ್ಮೂಲ ಅಂತ ಹೇಳ್ಬೋದು. ನೀವೊಂದು ಯೋಜನೆಯನ್ನು ಮಾಡಿಕೊಡ್ತೀರಾ, ಅದರಿಂದ ಶಾಲೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಿರೀಕ್ಷೆ ನಿಮ್ಮದು? ನಮ್ಮ ಯೋಜನೆಗಳು ನಾನು ಹೇಳಿದಾಗೆ ಒಂದು ಚೌಕಟ್ಟಿನಲ್ಲಿ ಕ್ಲಿಯರಾಗಿ ನಾವು ಹೇಳ್ತೀವಿ, ಈ ಥರ ಮಾಡೋದ್ರಿಂದ ಈ ಥರ ಆಗುತ್ತೆ ಅಂತ. ಶಾಲೆಗಳಲ್ಲಿ ಇಂಪಾರ್ಟೆಂಟಾಗಿ ಹೇಳೋದಾದರೆ, ಅವರು ಅದರಿಂದ ಅವರಿಗೆ ಆಗುವಂಥ ಕೆಲವು ಅಡ್ವಾಂಟೇಜಸ್ ಅದನ್ನು ಅವರು ತಿಳ್ಕೊಳ್ಬೇಕಾಗತ್ತೆ. ಒಂದು, ಈ ನಿಟ್ಟಿನಲ್ಲಿ ಆ್ಯಕ್ಚುಲಿ ಇವಾಗ ಫಾರ್ ಎಕ್ಸಾಂಪಲ್ ಟೀಚರ್ ಟ್ರೈನಿಂಗ್, ನೀವು ಟೀಚರ್ ಟ್ರೈನಿಂಗ್ ಆಪ್ಟ್ ಮಾಡಿದ್ರೆ ಏನಾಗ್ಬೋದು, ನಿಮ್ಮ ಶಿಕ್ಷಕರ ಗುಣಮಟ್ಟ ಹೆಚ್ಚುತ್ತೆ. ಮತ್ತು ಅಲ್ಲಿಂದ ಒಂದು ಟೀಚಿಂಗ್ ಇಂಪ್ರೂವ್ ಆದರೆ ಲರ್ನಿಂಗ್ ಇಂಪ್ರೂವ್ ಆಗುತ್ತೆ. ಟೀಚಿಂಗ್ ಲೀಡ್ಸ್ ಟು ಲರ್ನಿಂಗ್, ಲರ್ನಿಂಗ್ ಲೀಡ್ಸ್ ಟು ಗುಡ್ ಪರ್ಫಾರ್ಮೆನ್ಸ್. ಸೊ ಹಾಗಾಗಿ ಇಟ್ಸ್ ಅ ಚೈನ್ ಆಫ್ ರಿಯಾಕ್ಷನ್ಸ್. ಅಲ್ಲಿ ನಿಮ್ಮ ಒಂದು ಶಿಕ್ಷಣದ ಗುಣಮಟ್ಟ ನೀವು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಾವು ಟೀಚರ್ ಟ್ರೈನಿಂಗ್ ಮಾಡೋದ್ರಿಂದ. ಒಂದು. ಇನ್ನೊಂದು, ನಮ್ಮ ಒಂದು ಆ್ಯಕ್ಟಿವಿಟೀಸ್ ಅಂದರೆ ಫಾರ್ ಎಕ್ಸಾಂಪಲ್ಲು ಇವಾಗ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ, ಇದು ಕಾರ್ಪೊರೇಟ್ ಕಂಪ್ನೀಸಲ್ಲಿ ಅಷ್ಟೇ ಅಲ್ಲ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೂ ಬಂದುಬಿಟ್ಟಿದೆ. ಒಂದು ಟೀಚರ್ ಇಡೀ ವರ್ಷದಲ್ಲಿ ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ಇದೆ ಅದನ್ನು ಅಬ್ಸರ್ವ್ ಮಾಡಿ, ಬೇರೆ ಬೇರೆ ಒಂದು ಪರ್ಸ್ಪೆಕ್ಟಿವ್ಸಿಂದ ಅಬ್ಸರ್ವ್ ಮಾಡಿ ಅದನ್ನು ನಾವು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅವ್ರಿಗೆ ಸುಧಾರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ಮಕ್ಕಳಿಗೂ ಕೂಡ, ವಿದ್ಯಾರ್ಥಿಗಳಿಗೆ ನಾವು ತುಂಬ ಒಂದು ಎಕ್ಸ್ಪೋಜರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ರೀತಿ ಇದೆ, ಯಾವ ರೀತಿ ನಡೀತಾ ಇದೆ, 21ನೇ ಶತಮಾನದಲ್ಲಿ ಹೇಗಿರಬೇಕು, ಏನು ಆಗಬೇಕಾಗಿದೆ, ಮುಂದೆ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅದರ ಬಗ್ಗೆ ಅಫ್ಕೋರ್ಸ್ ಅವ್ರಿಗೆ ವೆಬ್ಸೈಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ. ಆದರೆ ಇದನ್ನು ಒಂದು ಎಫೆಕ್ಟಿವ್ ಆಗಿ ಹೇಳಬೇಕಾಗಿರೋರು ಯಾರಾದರೂ ಒಬ್ಬರು ಇರಬೇಕು. ಹಾಗಾಗಿ ನಾವು ಮಕ್ಕಳಿಗೂ ಕೂಡ ಒಂದು ಎಕ್ಸ್ಪೋಜರ್ ಕೊಡ್ತೀವಿ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಶಾಲೆಗಳು ಪಾಯಿಂಟ್ಸನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು, ಸಾಧ್ಯತೆ ಇದೆ. ಶಿಕ್ಷಣದ ಗುಣಮಟ್ಟದಲ್ಲಿ ಸುಧಾರಣೆ ಯಾವ ರೀತಿ ನೀವು ಅಪ್ರೈಸ್ ಮಾಡ್ತೀರಾ? ಬರೀ ಪರೀಕ್ಷೆಯ ಇದಾ? ಖಂಡಿತವಾಗ್ಲೂ ಇಲ್ಲ ಸರ್. ಪರೀಕ್ಷೆಯಲ್ಲಿ ಆಗುವಂಥ ಒಂದು ಪರ್ಫಾರ್ಮೆನ್ಸ್ ಅದು ಒಂದು ಸ್ಮಾಲ್ ಪಾರ್ಟ್ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕೆ ಮುಂಚೆ ಸಾಕಷ್ಟಿದೆ. ಈಗಾಗಲೇ ನಾನು ಹೇಳಿದಾಗೆ ಸ್ಟೂಡೆಂಟ್ ಲರ್ನಿಂಗ್ ಔಟ್ಕಮ್ಸ್, ಕಲಿಕಾ ಫಲಿತಾಂಶಗಳು, ಅವರು ಕಲಿಕಾ ಫಲಗಳನ್ನು ಅವರು ಸಾಧಿಸ್ತಾ ಇದ್ದಾರಾ, ಅಟೈನಿಂಗ್ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳ್ತೀವಿ. ಜೊತೆಗೆ ಬೋಧನಾ ವಿಧಾನಗಳು, ಟೀಚರ್ಸ್ ಯಾವ ರೀತಿ ಬೋಧನೆ ಮಾಡ್ತಾರೆ ತರಗತಿಯಲ್ಲಿ, ಅದಕ್ಕೂ ಮಿಗಿಲಾಗಿ ಟೀಚರ್ಸ್ ಎಷ್ಟರ ಮಟ್ಟಿಗೆ ಪ್ರಿಪೇರ್ಡ್ ಆಗಿದ್ದಾರೆ, ಯಾಕೆಂದರೆ ಅವರ ತಯಾರಿ ಎಲ್ಲವನ್ನ ಸೂಚಿಸುತ್ತೆ. ಕೆಲವರು ಏನೂ ಇಲ್ಲ, ಕಣ್ಮುಚ್ಕೊಂಡು ಪಠ್ಯಪುಸ್ತಕ ತೊಗೊಂಡೋಗಿ ಕ್ಲಾಸಿಗೆ ಹೋಗಿ ಹಾಗೇ ನಿಂತು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂದರೆ, ನಾನಾಗಿ ಉಳ್ಕೊಂಡಿರೋದಿಲ್ಲ, ಯಾವುದೋ ಒಂದು ಪ್ರಪಂಚದಲ್ಲಿ ನಾನು ಹೋಗಿಬಿಟ್ಟಿರ್ತೀನಿ, ಅಷ್ಟು ಚೆನ್ನಾಗಿ ಪಾಠ ಮಾಡುವಂಥ ಶಿಕ್ಷಕರಿದ್ದಾರೆ. ಅದೇ ರೀತಿ ಇನ್ನು ಕೆಲವು ಶಿಕ್ಷಕರು ನಿಂತ್ಕೊಂಡ್ರೆ ಸಾಕು, ಕಣ್ರೆಪ್ಪೆ ಅದ್ರ ಪಾಡುಗದು ಮುಚ್ಕೊಳ್ಳುತ್ತೆ. ಎಲ್ಲ ರೀತಿ ಶಿಕ್ಷಕರಿದ್ದಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಶಿಕ್ಷಕರು ಮೊದಲನೇದಾಗಿ ತಿಳ್ಕೊಳ್ಬೇಕು, ನಾನು ಏನು ಮಾಡ್ತಾ ಇದ್ದೀನಿ, ಏನೇನು ಮಾಡೋಕ್ಕೆ ಹೊರಟಿದ್ದೀನಿ, ಇಲ್ಲಿಂದ ವಾಟ್ ಮೋರ್ ಅಂತ ಒಂದು ವಿಮರ್ಶೆ, ವಾಟ್ ಎಲ್ಸ್ ಅಂತ, ಇದನ್ನು ಬಿಟ್ಟು ಇನ್ನೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ, ಇಲ್ಲಿಂದ ಮುಂದೆ ಇನ್ನೇನಾದರೂ ಮಾಡ್ಬೋದಾ, ಇದು ಒಂದು ಆತ್ಮಾವಲೋಕನ, ಇಂಟ್ರೋಸ್ಪೆಕ್ಷನ್ ದಟ್ ಶುಡ್ ಡು. ನಿಮ್ಮ ವೈಯಕ್ತಿಕ ಅನುಭವ ಮತ್ತು ಅಭಿಪ್ರಾಯ ಏನು? ನೀವು ಶಿಕ್ಷಕಿಯಾಗಿಯೂ ಇದ್ದಿರಿ, ಮತ್ತು ಈ ರೀತಿಯ ಶಿಕ್ಷಕ ತರಬೇತಿ ಮತ್ತು ಶಾಲೆಗಳ ಉನ್ನತಿಯ ಯೋಜನೆಯನ್ನು ಮಾಡುವಂಥ ಒಂದು ಕೆಲಸದಲ್ಲೂ ಇದ್ದೀರಾ. ನಿಮ್ಮ ವೈಯಕ್ತಿಕ ಅನುಭವ ಏನು? ಈ ಬಗ್ಗೆ ಯಾವುದು ಚೆನ್ನಾಗಿತ್ತು ಮತ್ತು ಯಾವುದು ಸಾರ್ಥಕತೆಯ ಭಾವವನ್ನು ಮೂಡಿಸುತ್ತೆ? ತುಂಬ ಅಂದರೆ ಒಂಥರ ಒಂದು ಭಾವನಾತ್ಮಕ ಒಂದು ಅನುಭವ ಕೊಡ್ತಾ ಇದೆ. ಯಾಕೆಂದರೆ ನಾನು ಸಾಕಷ್ಟು ವರ್ಷ ಶಿಕ್ಷಕಿಯಾಗಿದ್ದೆ. ಆಗ ಒಂದು ದಿನ ನಮ್ಮ ಗುರುಗಳಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಒಂದಿನ ಹೇಳಿದರು, ಎಷ್ಟು ವರ್ಷ ನೀವು ಮಕ್ಕಳಿಗೆ ಹೀಗೆ ಪಾಠ ಮಾಡ್ಕೊಂಡಿರ್ತೀರಾ ಅಂತ. ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಅಂದರೆ ನನ್ನ ಮನಸ್ಸು ಸಂಕುಚಿತವಾಗಿತ್ತು. ಅವರು ಅದನ್ನು ತೆರೆದ್ರು, ಮನಸ್ಸು ತೆರೆಸಿ, ದಿಸ್ ಈಸ್ ಅ ಟೈಮ್ ಯು ಹ್ಯಾವ್ ಟು ಟೀಚ್ ಟೀಚರ್ಸ್, ವೈ ಡೋಂಟ್ ಯು ಕಮ್ ಅಂತ ಹೇಳಿದರು. ಅದು ನನಗೆ ಏನೋ ಒಂಥರ ಒಂದು ಶರೀರವಾಣಿ ಬಂದು ಮುಟ್ಟಾಗ ಹೆಂಗಾಗುತ್ತಲ್ಲ, ಏನೋ ಒಂಥರ ರೋಮಾಂಚನ ಅನಿಸ್ತು ನನಗೆ.
ಏನು ಹೇಳ್ತಾ ಇದ್ದಾರೆ ಸರ್ ಅಂತ. ಸರ್ ಆಮ್ ಐ ಕೇಪಬಲ್ ಆಫ್ ಡೂಯಿಂಗ್ ಅಂದೆ. ಖಂಡಿತವಾಗ್ಲೂ ಹೌದಮ್ಮ ಅಂತ. ಅದು ದಟ್ ವಾಸ್ ಅ ಟ್ರಾನ್ಸ್ಫಾರ್ಮೇಷನ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ನಾನು ಒಂದು ಶಿಕ್ಷಕಿಯಾಗಿ ನಂತರ ಇವಾಗ ಒಂದು ಟ್ರೈನರ್ ಆಗಿ ನಾನು ಹಿಂದೆ ನೋಡಿಕೊಂಡಾಗ ನನ್ನ ಅನುಭವದ ಬಗ್ಗೆ ಹೇಳೋದಾದರೆ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಟ್ರೈನರ್ ಆಗಿ ಮಾಡುವಂಥದ್ದು, ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬಾ ದೊಡ್ಡ ಮಟ್ಟದ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುವಂಥದ್ದು. ಯಾಕೆಂದರೆ ನಾನೊಂದು ಶಿಕ್ಷಕಿಯಾಗಿ 40 ಮಕ್ಕಳಿಗಷ್ಟೇ ನಾನು ರೀಚ್ ಔಟ್ ಆಗ್ತೀನಿ ಒಂದು ತರಗತಿಯಲ್ಲಿ. ವರ್ಷಾನುಗಟ್ಟಲೆ ನಾವು 10 ವರ್ಷ ಇಷ್ಟೇ. ಆದರೆ ಒಂದು ಟ್ರೈನರ್ ಆಗಿ, ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಮಾಡಿದಾಗ, ಈ ಒಂದು ಸಂಸ್ಥೆಯಿಂದ ಈ ರೀತಿ ನಾವು ಒಂದು ಸರ್ವಿಸಸ್ ಕೊಟ್ಟಾಗ ದ ರೀಚ್ ಔಟ್ ಈಸ್ ಸೋ ಹ್ಯೂಜ್. ಸಾವಿರಾರು ಶಿಕ್ಷಕರು, ಲಕ್ಷಾಂತರ ವಿದ್ಯಾರ್ಥಿಗಳು, ಸೊ ಹ್ಯೂಜ್ ರೀಚ್ ಔಟ್ ಆಗಿರೋದ್ರಿಂದ ನನಗೆ ತುಂಬಾ ಒಂದು ಸಂತೃಪ್ತಿ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಇಟ್ ವಾಸ್ ನಾಟ್ ಅ ಬೆಡ್ ಆಫ್ ರೋಸಸ್ ಅಂತ ಹೇಳಬೇಕು ಖಂಡಿತವಾಗ್ಲೂ. ಯಾಕೆಂದರೆ ಸಾಕಷ್ಟು ಸವಾಲುಗಳಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗಬೇಕು, ಅದು ಹೋಗಿ ಬರೋದು, ಟ್ರಾವೆಲ್ಲು, ಜೊತೆಗೆ ಅಲ್ಲಿ ಹೋದಾಗ ಸೌಕರ್ಯಗಳಿರೋದಿಲ್ಲ, ಅಥವಾ ಎಲ್ಲ ಶಾಲೆಗಳು ಒಂದೇ ಸಮನಾಗಿರೋದಿಲ್ಲ. ಹಾಗಾಗಿ ಸಾಕಷ್ಟು ಸವಾಲುಗಳು, ಅಡೆತಡೆಗಳು ತುಂಬಾ ಇದೆ. ಆದರೆ ನನ್ನ ಒಂದು ಮನಸ್ಸು ಹೇಗೆ ಅಂದರೆ, ಫರ್ಗೆಟ್ ಆಲ್ ದ ಇಂಡಿಫ್ರೆನ್ಸಸ್, ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತಾರೆ. ಇದು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂದರೆ ನನ್ನ ಉದ್ದೇಶ ದೊಡ್ಡದು, ನನ್ನ ಗುರಿ ಮುಂದಿದೆ ದೊಡ್ಡ ಉದ್ದೇಶ. ಅದನ್ನು ಸಾಧನೆ ಮಾಡಬೇಕಾದ್ರೆ ಕಾಲಲ್ಲಿ ಒಂದು ಸಣ್ಣ ಮುಳ್ಳಿರ್ಬೋದು, ಒಂದು ಸಣ್ಣ ಕಲ್ಲು ಚುಚ್ಬೋದು, ಏನಾದರೂ ಆಗ್ಬೋದು, ಅದನ್ನು ಪಕ್ಕಕ್ಕೆ ಸರಿಸಿ ನನ್ನ ದಾರಿ ನಾನು ಮುಂದೆ ಹೋಗಬೇಕು. ಇದು ಒಂದು ದಿಟ್ಟವಾದ ಒಂದು ಧ್ಯೇಯ, ಒಂದು ನಿಲುವು ಅಂತ ಏನು ಹೇಳ್ತಾರೆ. ಆ ಡಿಟರ್ಮಿನೇಷನ್ ಇದ್ದಾಗ ಯಾವುದನ್ನು ಲೆಕ್ಕಕ್ಕೆ ತಗೊಳ್ದೇನೆ ನಮ್ಮ ಗುರಿಯತ್ತ ನಾವು ಸಾಗಿಸ್ಬೋದು. ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ಹೇಳೋದಾದರೆ, ಎಸ್, ಐ ಆಮ್ ಸೋ ಹ್ಯಾಪಿ. ತುಂಬಾ ಸಂತೃಪ್ತಿ ಕೊಟ್ಟಿರೋವಂಥ ಒಂದು ವೃತ್ತಿ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಗುರುಗಳಿಗೆ ಅನಂತ ಧನ್ಯವಾದಗಳು ನಾನು ಹೇಳಬೇಕಾಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳೋದಾದರೆ, ಒಂದು ಶಿಕ್ಷಕರಾಗಿ ಒಂದು ನಾಲೆಡ್ಜ್, ಸ್ಕಿಲ್ಸ್, ಆ್ಯಟಿಟ್ಯೂಡ್, ಈ ಮೂರನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದು ನಾನು ತುಂಬ ಎಲ್ಲ ಕಡೆ ನಾನು ಹೇಳ್ತೀನಿ, ನನ್ನ ಅನುಭವದ ಜೊತೆಗೆ ನಾನು ಹೇಳ್ತೀನಿ. ನೀವು ಜ್ಞಾನ ಅಷ್ಟೇ ಇಲ್ಲದ್ರೆ ಸಾಲದು, ನೀವು ಕೌಶಲ್ಯಗಳಷ್ಟೇ ಇಟ್ಕೊಂಡಿದ್ರೆ ಸಾಲದು, ಅದರ ಜೊತೆಗೆ ಆ್ಯಟಿಟ್ಯೂಡ್ ಅಂತ ಏನಿದೆಯಲ್ಲ, ಧೋರಣೆಗಳನ್ನು ಸರಿಯಾಗಿ ಬೆಳೆಸ್ಕೊಳ್ಳಿ. ಅದು ನಿಮ್ಮನ್ನು ಎತ್ತರದ ಮಟ್ಟಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ. ಇದಕ್ಕೆ ನನ್ನದೇ ಆದಂಥ ಒಂದು ಉದಾಹರಣೆನ ಕೊಟ್ಟು ನಾನು ಸಾಕಷ್ಟು ಹೇಳ್ತೀನಿ. ಏನೋ ಮಾಡಬೇಕು ಅಂತ ಇದ್ದಿದ್ದು, ಆದರೆ ನಾನು ಒಂದು ಅಂಥ ದೊಡ್ಡ ಒಂದು ಇದು ಇಲ್ಲ ಅಂದ್ರೂ ಕೂಡ ಏನೋ ಇವತ್ತು ಇಂದಿನ ಸಮಾಜದಲ್ಲಿ ನಾನು ಒಂದಷ್ಟು ಟೀಚರ್ಸ್ಗೆ, ಒಂದಷ್ಟು ಮಕ್ಕಳಿಗೆ ಒಂದು ಇದು ಮಾಡ್ತಾಯಿದ್ದೀವಿ. ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೋದು. ಪರ್ಟಿಕ್ಯುಲರಾಗಿ ತಮಿಳ್ನಾಡಲ್ಲಿ ಒಂದು ಸ್ಕೂಲ್ ಇದೆ, ಅದ್ರ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಅಂಥ ಒಂದು ರಿಮೋಟ್ ಪ್ಲೇಸಲ್ಲಿರುವಂಥ ಒಂದು ಶಾಲೆ, ಒಂದು ಮೈನಾರಿಟಿ ಕಮ್ಯುನಿಟಿ, ಅಲ್ಲಿ ಸಾಕಷ್ಟು ಕನ್ಸ್ಟ್ರೇಂಟ್ಸ್ ಇದೆ, ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂದರೆ ಅಲ್ಲಿ ನಮಗೆ ಮುಕ್ತವಾಗಿ ಅವ್ರು ಬರ್ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಮ್ಮ ಗೈಡೆನ್ಸ್ ಎಲ್ಲ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ. ಬಹಳ ಖುಷಿಯಾಗುತ್ತೆ. ಅಂಥ ಜಾಗದಲ್ಲೂ ಹೋಗಿ ನಾವು ಒಂದು ವಿ ಆರ್ ಏಬಲ್ ಟು ಮೇಕ್ ಅ ಡಿಫ್ರೆನ್ಸ್. ಇದು ನನಗೆ ಬಹಳ ಖುಷಿ ಕೊಟ್ಟಂಥ ಒಂದು ಸಂಗತಿ. ಹಾಗಾಗಿ ನೋ ರಿಗ್ರೆಟ್ಸ್. ನಾನು ಗುರಿ ನನ್ನ ಮುಂದೆ ಜಸ್ಟ್ ಹೋಗ್ತಾ ಇರೋದಷ್ಟೇ, ಗುರಿ ಮುಟ್ಟೋದು ಒಂದೇ ಲೈಫ್ನಲ್ಲಿ. ಸವಾಲುಗಳು ಅಂತ ಹೇಳಿದ್ರಿ, ಅತ್ಯಂತ ಮುಖ್ಯವಾದ ಅತಿ ದೊಡ್ಡ ಸವಾಲು ಯಾವುದು ನೀವು ಎದುರಿಸಿದ್ದು? ಸಾಕಷ್ಟಿದೆ ಸರ್. ಹೇಳಬೇಕು ಅಂದರೆ ಒಂದು ಸಣ್ಣದಾಗಿ ಹೇಳ್ತೀನಿ. ಒಂದು ಕಡೆ ಒಂದು ದೊಡ್ಡ ಒಂದು ಟೀಚರ್ಸ್ ಗ್ರೂಪ್ ಅಡ್ರೆಸ್ ಮಾಡ್ತಾ ಇದ್ದೆ. ಆ ಸ್ಕೂಲಿನ ಹೆಸರು ಮತ್ತು ಟೀಚರ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ತುಂಬ ದೊಡ್ಡ ಒಂದು ಗ್ಯಾದರಿಂಗ್ ಅಂತ ಹೇಳಬೇಕು. ಅಲ್ಲಿ ನಾನು ಎಲ್ಲ ಹೇಳ್ತಾ ಇದ್ದೆ. ಒಂದು ಟೀಚರ್ ನಾನು ಹೇಳಿದೆ, ಇವಾಗ ಮಕ್ಕಳಿಗೆ ಈ ಕ್ಲಾಸಲ್ಲಿ ನೀವು ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ರೀತಿ ನೀವು ಮಾಡಬೇಕಾಗುತ್ತೆ, ಏನೋ ಒಂದು 10 ನಿಮಿಷ ಅವರಿಗೆ ಮಕ್ಕಳ ಜೊತೆ ಕೂತ್ಕೊಂಡು ಮೆಂಟರಿಂಗು, ವೈಯಕ್ತಿಕವಾಗಿ ಸ್ವಲ್ಪ ಮಾತಾಡಿ, ಕೇಳಿ, ಹೇಳಿ ಏನು ಅಂತ. ಇದನ್ನು ನಾವು ಎಲ್ಲದನ್ನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಮಾಡಲಿಕ್ಕಾಗೋದಿಲ್ಲ. ಗೋ ಔಟ್ ಆಫ್ ದ ವೇ ಆ್ಯಂಡ್ ಡೂ ಸಮಥಿಂಗ್ ಆನ್ ಯುವರ್ ಓನ್ ಅಂತ. ಒಂದು ಟೀಚರು, ಅವರು 59 ವರ್ಷ, ಅವ್ರು ಎದ್ದು ನಿಂತ್ಕೊಂಡು ಕೇಳ್ತಾರೆ, ಮೇಡಮ್ ಎಲ್ಲ ಮಾಡ್ತೀರಿ, ನಮಗೇನು ಪಗಾರ ಜಾಸ್ತಿ ಕೊಡ್ತೀರೇನು ಅಂತ. ಇಟ್ ವಾಸ್ ಲೈಕ್ ಅ ಸ್ಲ್ಯಾಪ್. ನಾನು ಇಷ್ಟೊತ್ತು ಮಾತಾಡಿದ್ದು ಎಲ್ಲ ತೊಳ್ಕೊಂಡು ಹೋಯ್ತು, ಅಷ್ಟು ಬೇಜಾರಾಗ್ಬಿಡ್ತು ನನಗೆ. ಅಂದರೆ ಒಂದು ವ್ಯಕ್ತಿ ಆ ಥರ ಒಂದು ಸಭೆಯಲ್ಲಿ ಆ ಥರ ಮಾತಾಡಿದಾಗ ಅದು ಒಂದು ನಾನು ಹೇಳಿದ್ದೆಲ್ಲ ವ್ಯರ್ಥ ಅನಿಸ್ಬಿಡ್ತು. ಇಂಥ ಶಿಕ್ಷಕರು ಇಂಥ ಸವಾಲು ಹಾಕಿದಾಗ ಹೌ ಡು ಐ ಡು? ನಾನು ಒಂದೇ ಮಾತಿನಲ್ಲಿ ಹೇಳಿದೆ ಅವ್ರಿಗೆ, ಸರ್, ನಿಮ್ಮ ವಿದ್ಯಾರ್ಥಿಗಳಲ್ಲ, ನಿಮ್ಮ ಮಕ್ಕಳು. ನೀವು ಮನೆಯಲ್ಲಿ ನಿಮ್ಮ ಮಗುವಿಗೆ ಹೇಳ್ಕೊಟ್ಟಾಗ ಅರ್ಧ ಗಂಟೆ ಹೇಳ್ಕೊಡ್ತೀರಿ, ಮಗು ಕಲಿಯೋದಿಲ್ಲ. ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ತೀರಿ, ಕಲಿಯೋದಿಲ್ಲ. ಮತ್ತೆ ಮಾರನೇ ದಿನ ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀರಿ. ಹಾಗಾಗಿ ನೀವು ಯಾರನ್ನು ಕೇಳ್ತೀರಿ, ನನಗೆ ಸಂಬಳ ಜಾಸ್ತಿ ಕೊಡು ಅಂತ ನಿಮ್ಮ ಹೆಂಡತಿ ಕೇಳ್ತೀರಾ?
ಇಲ್ಲ, ಯಾಕೆಂದರೆ ಅದು ನನ್ನ ಮಗು. ಹಾಗಾಗಿ ನೀವು ಬರೀ ಒಬ್ಬರು ಶಿಕ್ಷಕರಾಗಿ ನೋಡಬೇಡಿ, ಅಲ್ಲಿ ನೀವು ಪೋಷಕರಾಗಿ ನಿಮ್ಮ ಮಗುಗೆ ಏನು ಮಾಡ್ತೀರಿ, ಇಲ್ಲಿ ನಿಮ್ಮ ಮಕ್ಕಳಿಗೆ ಆ ಥರ ಮಾಡಿ. ಇಂಥ ಸಾಕಷ್ಟು ಸವಾಲುಗಳಿದೆ ಸರ್. ಅವರ ಮನ ಪರಿವರ್ತನೆ ಆಗಬೇಕು, ಆ ರೀತಿ ನಾವು ಮಾಡಬೇಕಾಗತ್ತೆ. ಇದು ಈ ಕ್ಷೇತ್ರದಲ್ಲಿ ಸಾಮಾನ್ಯ, ಸಾಕಷ್ಟು ಚಾಲೆಂಜಸ್ ಇದೆ ಈ ಥರ. ನಿಮ್ಮ ಯೋಜನೆಯ ಯಶಸ್ಸಿಗೆ ಏನು ಮುಖ್ಯ? ಇದು ಭಾಳ ಮುಖ್ಯವಾದ ಒಂದು ಪ್ರಶ್ನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಯಶಸ್ಸಿಗೆ ಮುಖ್ಯವಾದ ಕೆಲವು ಕಾರಣಗಳು, ಅದನ್ನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಸರ್. ನಾನು ಮತ್ತು ಮಾಲತಿ ಅಂತ ನಾವು ಈ ಸಂಸ್ಥೆಯನ್ನು ನಾವು ಫೌಂಡರ್ಸ್ ನಾವಿಬ್ಬರು ಇದನ್ನು ಮಾಡಿದಾಗ ನಮ್ಮಲ್ಲಿರುವಂಥ ಒಂದು ಕಾಮನಾಲಿಟೀಸ್ ಅಂತ ನೋಡ್ಕೊಂಡ್ವಿ. ಬಹಳ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಅದರಲ್ಲಿ ಕೆಲವೊಂದು ಹೇಳಬೇಕಾಗಿದ್ರೆ, ಒಂದು ಪ್ಯಾಷನ್ ಅಂತ ಇರಬೇಕು. ಪ್ಯಾಷನ್, ಆಸಕ್ತಿ, ಏನೇ ಮಾಡಿದರೂ ಕೂಡ ನಮ್ಮ ಸಂಸ್ಥೆ ಬಗ್ಗೆ ಆಗ್ಬೋದು, ನಾನು ವೈಯಕ್ತಿಕವಾಗಿ ಮಾಡಿ ಪ್ಯಾಷನ್ ಬಹಳ ಮುಖ್ಯ. ಆಸಕ್ತಿ ಇಲ್ಲದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಆ್ಯಟಿಟ್ಯೂಡ್, ಧೋರಣೆ ಅಂತ, ಅದು ಸರಿಯಾಗಿರಬೇಕು. ರೈಟ್ ಆ್ಯಟಿಟ್ಯೂಡ್, ಪಾಸಿಟಿವ್ ಆ್ಯಟಿಟ್ಯೂಡ್, ಇದು ಬಹಳ ಮುಖ್ಯ ಅನಿಸುತ್ತೆ. ಮೂರನೇದು ಸಿ, ಕನ್ಸಿಸ್ಟೆನ್ಸಿ. ನಾವು ಮಾಡುವಂಥ ಕೆಲಸದಲ್ಲಿ ಸ್ಥಿರತೆ ಇರಬೇಕು, ನಿರಂತರವಾಗಿ ಇದನ್ನು ಮಾಡ್ಕೊಂಡು ಹೋಗಬೇಕಾಗಿದೆ, ಕನ್ಸಿಸ್ಟೆನ್ಸಿ. ಆಮೇಲೆ ಕೆ ಇಸ್ ನಾಲೆಡ್ಜ್, ಜ್ಞಾನ. ಅಫ್ಕೋರ್ಸ್ ಇದ್ದೇ ಇರಬೇಕು, ಜ್ಞಾನ ಇಲ್ಲದೆ ನಾನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸ್ಕಿಲ್ಸ್, ಕೌಶಲ್ಯ ಇಲ್ಲದೆ ಯಾವುದೇ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ PACKS ಅಂತ, ಪ್ಯಾಷನ್, ಆ್ಯಟಿಟ್ಯೂಡ್, ಕನ್ಸಿಸ್ಟೆನ್ಸಿ, ನಾಲೆಡ್ಜ್, ಸ್ಕಿಲ್ಸ್, ಈ ಮೂರನ್ನು ಒಳಗೊಂಡಿರೋದು PACKS. ಇದು ನಮ್ಮ ಯಶಸ್ಸಿಗೆ ಒಂದು ಸೂತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂಸ್ಥೆ ಎಲ್ಲರ ಯಶಸ್ಸಿಗೂ ಅದೇ ಕಾರಣ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ. ಇದುವರೆಗೆ ನಮ್ಮ ಕೇಳುಗರಿಗೆ ನಿಮ್ಮ ಅನುಭವವನ್ನು ದಾರೆ ಎರೆದಿದ್ದೀರಾ, ಅನೇಕ ವಿಷಯಗಳನ್ನು ನಮಗೆ ತಿಳಿಸಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ.